ನಮಸ್ಕಾರ. ನಾನು ಡಾಕ್ಟರ್ ಶಶಿಧರ, ವೈಜ್ಞಾನಿಕ ಆಧ್ಯಾತ್ಮ ಕೇಂದ್ರದಿಂದ ಮಾತಾಡ್ತಾ ಇದ್ದೇನೆ. ಸತ್ಯದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ವಿಷಯ ಸದಾ ಪ್ರಸ್ತುತ ಸತ್ಯ. ಏನು ಸದಾ ಪ್ರಸ್ತುತ ಸತ್ಯ ಅಂದ್ರೆ ಎವರ್ ಪ್ರೆಸೆಂಟ್ ರಿಯಾಲಿಟಿ. ಏನಾಗಂದ್ರೆ ಎವರ್ ಪ್ರೆಸೆಂಟ್, ಹೆಸರೇ ಹೇಳುತ್ತೆ ಎವರ್ ಪ್ರೆಸೆಂಟ್. ಪ್ರೆಸೆಂಟ್ 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 ಯಾವಾಗಲೂ ಇರೋದು ಪ್ರೆಸೆಂಟೇ. ಯಾವುದೋ ಒಂದು ಟೈಮಲ್ಲಿ ನಾನು ಹುಟ್ಟಿದ್ದೀನಿ, ದೇಹ ಬಂದಿದೆ ಅಪ್ಪ ಅಮ್ಮನ ಒಂದು ಬಳುವಳಿಯಿಂದ. ನನ್ನ ಬಾಡಿ ಒಂದು ದಿವಸ ಸಾಯುತ್ತೆ. ಸೊ ಬಟ್ ಪ್ರೆಸೆಂಟ್ ಮಾತ್ರ ಹಾಗೇ ಕಂಟಿನ್ಯೂ ಆಗ್ತಾ ಇರ್ತದೆ, ಇನ್ ಬಿಟ್ವೀನು ಇರುತ್ತೆ. ಅದನ್ನೇ ನಾವು ಸದಾ ಪ್ರಸ್ತುತ ಸತ್ಯ ಅಂತೀವಿ. ಈ ಕ್ಷಣದಲ್ಲೂ ಕೂಡ ನಾನು ಏನು ಅನುಭವ ಮಾಡ್ಕೊಳ್ತಾ ಇದ್ದೀನಿ, ಇದು ಪ್ರಸ್ತುತ. ಇದು ನಾನು ಹಿಂದಿಂದ ಏನಾದ್ರು ತೆಗೆದುಕೊಂಡ್ರೆ ಅದನ್ನ ಪೂರ್ವ ಸತ್ಯ ಅಥವಾ ಪಾಸ್ಟ್ ಅಂತ ಹೇಳ್ತೀವಿ. ಮುಂದೆ ಏನಾಗ್ಬೋದು ಅಂತ ಯೋಚನೆ ಮಾಡಿದ್ರೆ ಇಮ್ಯಾಜಿನೇಷನ್ ಆಗ್ಬೋದು, ಪ್ರಿಡಿಕ್ಷನ್ಸ್ ಆಗ್ಬೋದು, ಪ್ರತಿಯೊಂದು ಅದನ್ನ ಫ್ಯೂಚರ್ ಅಂತೀವಿ. ಬಟ್ ಅದ್ಯಾವುದು ಸತ್ಯ ಅಲ್ಲ. ಈ ಸತ್ಯ ಏನಿದೆ ಈಗ, ಹಿಯರ್ ಅಂಡ್ ನೌ ಈಸ್ ರಿಯಲ್ ಪ್ರೆಸೆಂಟ್. ಇದೇ ಯಾವಾಗ್ಲೂ ಇರೋದು. ಇದರಲ್ಲಿ ನಾನು ಹುಟ್ಟಿದ್ದೇನೆ, ನಾನು ಸಾಯ್ತೇನೆ. ಭೂಮಿ ಹುಟ್ಟಿದೆ, ಭೂಮಿ ಸಾಯುತ್ತೆ. ಸೋಲಾರ್ ಸಿಸ್ಟಮ್ ಹುಟ್ಟಿದೆ, ಸೋಲಾರ್ ಸಿಸ್ಟಮ್ ಸಾಯುತ್ತೆ. ಬಟ್ ಯಾವಾಗ್ಲೂ ಇರೋಂಥ ಸ್ಥಿತಿ ಸದಾ ಪ್ರಸ್ತುತ ಸ್ಥಿತಿ, ಅದೇ ನಿಜವಾದ ಸತ್ಯ. ಇದನ್ನೇ ನಮ್ಮವರು ಅಚಲ ಸ್ಥಿತಿ ಅಂತ ಕರೆದ್ರು, ಅಥವಾ ಅಚಲ ತತ್ವ ಅಂತ ಕರೆದ್ರು. ಇದನ್ನೇ ಪರಬ್ರಹ್ಮ ಅಂತ ಕರೆದ್ರು. ಇದನ್ನೇ ಶಿವತತ್ವ ಅಂತ ಕರೆದ್ರು. ಶಿವೋಹಂ ಶಿವೋಹಂ ಅಂತ ಕರೆದ್ರು. ಬುದ್ಧ ಸ್ಥಿತಿ ಅಂತ ಕರೆದ್ರು. ಈ ಸ್ಥಿತಿನಲ್ಲೇ ಪ್ರತಿಯೊಂದು ಬರುತ್ತೆ ಹೋಗುತ್ತೆ. ಏನ್ ಬರುತ್ತೋ, ಇವಾಗ ನಾನು ಬಂದಿದ್ದೇನೆ ಸಾಕಾರ, ನನಗೆ ಒಂದು ಆಕಾರ ಇದೆ. ಬಟ್ ಅಂತರಾಳದಲ್ಲಿ ಇದರ ಒಳಗಡೆ ಹೋಗಿ ನೋಡಿದಾಗ ಅದು ನಿರಾಕಾರ. ಸೊ ಈ ಸಾಕಾರ ಮತ್ತು ನಿರಾಕಾರ ಎರಡೂ ಈ ಸದಾ ಪ್ರಸ್ತುತ ಸತ್ಯದಲ್ಲಿ ಇದೆ. ಈ ಸಾಕಾರ ನೋಡೋದಕ್ಕೆ ಗಿಡ ಮರ ಪ್ರತಿಯೊಂದು ಕಾಣ್ತಾ ಇದೆ. ಬಟ್ ಅಂತರಾಳದಲ್ಲಿ ಹೋದ್ರೆ ಅದು ನಿರಾಕಾರವಾಗಿದೆ. ಅಂದ್ರೆ ಇದನ್ನೆಲ್ಲ ಪಂಚಭೂತಗಳಿಂದ ಮಾಡಿರೋದ್ರಿಂದ ಭೂತಾಕಾಶ ಅಂತೀವಿ. ಅಂತರಾಳದಲ್ಲಿ ಆಕಾಶ ನಿರಾಕಾರ ಇದೆ. ಸೊ ಸಾಕಾರ ನಿರಾಕಾರ ಎರಡೂ ಸದಾ ಪ್ರಸ್ತುತ ಸತ್ಯದಲ್ಲೇ ಇದೆ. ಅದಕ್ಕೋಸ್ಕರ ನಮ್ಮವರು ವಿ ಆರ್ ಆಲ್ ಸ್ಪಿರಿಚುವಲ್ ಬೀಯಿಂಗ್ಸ್ ಕೇಮ್ ಫಾರ್ ಟ್ರಾನ್ಸಿಯಂಟ್ ಜರ್ನಿ ಆನ್ ದ ಪ್ಲಾನೆಟ್ ಅಂತೀವಿ. ಈ ಜರ್ನಿನಲ್ಲಿ ಪ್ಲಾನೆಟ್ ಹುಟ್ಟಿದೆ, ಪ್ಲಾನೆಟ್ ಸಾಯುತ್ತೆ. ಬಟ್ ಈ ಒಂದು ಅಂತರಾಳ ಏನಿದೆ ಅದು ಅದ್ರ ಪಾಡಿಗೆ ಅದು ಹಾಗೇ ಇದೆ. ಅದೇ ಅಚಲ ತತ್ವ. ಅದನ್ನೇ ನಮ್ಮವರು ಸನಾತನ ಅಂತ ಕರೆದ್ರು. ಅದನ್ನೇ ಬುದ್ಧ ತತ್ವ, ನಿತ್ಯ ತತ್ವ, ಸದಾ ತತ್ವ, ಸದಾ ಪ್ರಸ್ತುತ ತತ್ವ, ಹೀಗೆ ಹೆಸರುಗಳು ಅನೇಕ. ಬಟ್ ಇರೋದು ಅದೊಂದೇ ಸತ್ಯ, ಸನಾತನ ಸತ್ಯ, ಸದಾ ಪ್ರಸ್ತುತ ಸತ್ಯ ಅಥವಾ ಎವರ್ ಪ್ರೆಸೆಂಟ್ ಸ್ಟೇಟ್. ಥ್ಯಾಂಕ್ ಯು.